ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕಡಿಮೆ ಆಗೋ ಲಕ್ಷಣ ಕಾಣ್ತಿಲ್ಲ. ದಿನ ಕಳೆದಂತೆ ಯುದ್ಧದ ತೀವ್ರತೆ ಹೆಚ್ಚಾಗ್ತಿದ್ದು ಅದರ ಎಫೆಕ್ಟ್ ನಮ್ಮ ರಾಜ್ಯಕ್ಕೂ ತಡ್ತಿದೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಕ್ಲೋಸ್ ಆಗ್ತಿದ್ರೆ ಮತ್ತೊಂದ್ ಕಡೆ ಕೈಗಾರಿಕಾ ವಲಯಕ್ಕೂ ಇದರ ಬಿಸಿ ತಟ್ಟಿದೆ. ಇದೆಲ್ಲದರ ನಡುವೆ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದ್ದು ಬೀದಿ ಬದಿ ವ್ಯಾಪಾರಿಗಳಿಗೂ ಸಹ ಸಂಕಷ್ಟ ತಂದೊಡ್ಡಿದೆ. ಏಷ್ಯಾದ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯಾಗೂ ತಟ್ಟಿದ ಗ್ಯಾಸ್ ಸಮಸ್ಯೆ. ಸಿಲಿಂಡರ್ ಸಿಗದೆ ಸಂಕಷ್ಟದಲ್ಲಿವೆ ಹೋಟೆಲ್ಸ್, ರೆಸ್ಟೋರೆಂಟ್ಗಳು. ಗ್ಯಾಸ್ ಸಿಲಿಂಡರ್ಗಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಪರಿಣಾಮವಾಗಿ ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ರಾಜ್ಯದ ಹಲವೆಡೆ ಜನ ಕಿಲೋಮೀಟರ್ ಗಟ್ಟಲೆ ಸರತಿಯಲ್ಲಿ ನಿಂತು ಪರದಾಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ನಗರದ ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯಾಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಪೀಣ್ಯ ಇಂಡಸ್ಟ್ರಿ ಗ್ಯಾಸ್ ಸಿಗದೆ 13,500 ಕೈಗಾರಿಕೆಗಳು ಸಂಕಷ್ಟದಲ್ಲಿವೆ. ಅದರಲ್ಲೂ 3,000ಕ್ಕೂ ಹೆಚ್ಚು ಕೈಗಾರಿಕೆಗಳು ಮುಚ್ಚುವ ಹಂತಕ್ಕೆ ಬಂದ್ವೆಯಂತೆ. ಅಷ್ಟೇ ಅಲ್ಲದೆ ಗ್ಯಾಸ್ ಅಭಾವದಿಂದಾಗಿ ಉತ್ಪಾದನೆ 30% ಕುಸಿತವಾಗಿದೆ ಎಂದು ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷ ತಿಳಿಸಿದರು. ಗ್ಯಾಸ್ನ ಯೂಸ್ ಮಾಡೋ ಅಂಥ ಕಂಪ್ನಿಗಳು ಪೀಣ್ಯದಲ್ಲಿ 800 ಕಂಪ್ನಿಗಳಿದ್ದಾವೆ. ಅದಾದಲ್ಲದೆ ಇದೊಂದು ಕ್ಯಾಸ್ಕ್ಯಾಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಈ ರಾ ಮೆಟೀರಿಯಲ್ ಏನು ಒಂದು ಕಟ್ಟಿಂಗ್ ಮಾಡಿ ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಕೊಡ್ತಾರಲ್ಲ, ಇವು ಸಾವಿರಾರು ಕಂಪ್ನಿಗಳು ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿದ್ದಾರೆ. ಅವರು ಅದು ಗ್ಯಾಸ್ ಕಟ್ಟಿಂಗ್ ಮಾಡಿ ನಮಗೆ ರಾ ಮೆಟೀರಿಯಲ್ ಸಿಕ್ಕಿಲ್ಲ ಅಂದರೆ ಅದು ನೆಕ್ಸ್ಟ್ ಫರ್ದರ್ ಅದು ಮ್ಯಾನುಫ್ಯಾಕ್ಚರಿಂಗ್ ಆ ಪ್ರಾಡಕ್ಟು ಆಗಲ್ಲ. ಆ ಪ್ರಾಡಕ್ಟು ಡಿಫೆನ್ಸಿಗೆ ಬರುತ್ತೆ, ಏರೋಸ್ಪೇಸಿಗೆ ಬರುತ್ತೆ, ಎಕ್ಸ್ಪೋರ್ಟ್ ಬರುತ್ತೆ, ಇಲ್ಲಿ ಡೊಮೆಸ್ಟಿಕ್ ಮಾರ್ಕೆಟಿಗೂ ಕೂಡ ಬರುತ್ತೆ. ಇದರಲ್ಲಿ ಎಲ್ಲ ಥರದ ಒಂದು ಕೈಗಾರಿಕೆಗಳಿಗೆ ಒಂದು ಸಮಸ್ಯೆ ಆಗುತ್ತೆ. ಪೀಣ್ಯ ಬರೀ ಇಸ್ರೇಲ್ ಅಂತ ಅಲ್ಲ, ಆದಷ್ಟು ಮಧ್ಯಪ್ರಾಚ್ಯದಲ್ಲಿರೋ ಯುರೋಪ್ ಕಂಟ್ರಿಗಳಿಗೆ ಸಾಕಷ್ಟು ಇಲ್ಲಿ ಒಂದು ಡಿಫೆನ್ಸ್ ಏರೋಸ್ಪೇಸ್ ಪ್ರಾಡಕ್ಟು ಕೂಡ ಇಲ್ಲಿಂದನೇ ಸಪ್ಲೈ ಆಗುತ್ತೆ ಪೀಣ್ಯದಿಂದ. ಇದು ಒಂದು ನಮಗೆ ಹೆಮ್ಮೆಯ ವಿಷಯ. ಇನ್ನು ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇರೋದು ಹೋಟೆಲ್ ಉದ್ಯಮವನ್ನ ನಷ್ಟದ ಕೂಪಕ್ಕೆ ತಳ್ಳುತ್ತಿದೆ. ಈಗಾಗಲೇ ಹಲವು ಹೋಟೆಲ್ಗಳು ಬಂದ್ ಆಗಿದ್ದರೆ ಇನ್ನೊಂದಷ್ಟು ಮೆನುವಿನಲ್ಲಿ ಭಾರೀ ಕಡಿತದ ಜೊತೆ ಗ್ರಾಹಕರಿಗೆ ಸೇವೆ ನೀಡುತ್ತಿವೆ. ಚಾಮರಾಜಪೇಟೆಯ ಹೆಸರುವಾಸಿ ಕನ್ನಡ ತಿಂಡಿ ಕೇಂದ್ರ ಕೂಡ ಇಂದಿನಿಂದ ಬಂದ್ ಮಾಡಲಾಗಿದ್ದು ಸಮಸ್ಯೆ ಬಗೆಹರಿಯುವವರೆಗೂ ಹೋಟೆಲ್ ಬಂದ್ ಮಾಡುವ ತೀರ್ಮಾನಕ್ಕೆ ಬರಲಾಗಿದೆ. 4,500 5,000 ಕೊಟ್ಟರೆ ಮಾತ್ರ ನಿಮ್ಗೆ ಸಿಗತ್ತೆ, ಆ ಒಂದು ಸಿಲಿಂಡರ್ ಸಿಗತ್ತೆ. ಮಾಮೂಲು ರೇಟ್ಗೆ ಯಾಕೆ ನಿಮಗೆ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ? ಕಳಸಂತೆಯಲ್ಲಿ ಏನಾರ ಮಾಡ್ತಾ ಇದ್ದಾರೆ, ಬ್ಲಾಕ್ ಮಾಡ್ತಾರೆ. ಅದರಿಂದ ಭಾಳ ದುಃಖ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಬರುವಂಥ ಈ ಒಂದು ತಿಂಡಿ ತಿನ್ನೋಂಥ ಒಂದು ಇವುಗಳು ಬಡವರುಗಳು, ಆಟೋ ರಿಕ್ಷಾ ಡ್ರೈವರ್ಗಳು, ಕೂಲಿ ಕಾರ್ಮಿಕರುಗಳು, ಅಂತಹ ವ್ಯಕ್ತಿಗಳು ಬರೋದ್ರಿಂದ ನಮಗೂ ಒಂದು ಭಾಳ ದುಃಖ ಆಗುತ್ತೆ. ನಾವು ಎಲ್ಲೋ ತಪ್ಪು ಮಾಡ್ತಾ ಇದ್ದೀವಿ, ಇಲ್ಲಾಂದ್ರೆ ಸರ್ಕಾರ ತಪ್ಪು ಮಾಡ್ತಾ ಇದ್ದೀವಿ. ಹೋಟೆಲ್ ಅಷ್ಟೇ ಅಲ್ಲದೆ ಗ್ಯಾಸ್ ಸಿಲಿಂಡರ್ ಕೊರತೆ ಪಿಜಿ ಮಾಲೀಕರಿಗೂ ತಟ್ಟಿದೆ. ಆಹಾರ ಇಲಾಖೆಯ ಸಭೆಯಲ್ಲಿ ನಗರದಲ್ಲಿರೋ 10,000 ಪಿಜಿಗಳನ್ನ ಪರಿಗಣಿಸದೇ ಇರೋದು ಪಿಜಿ ಅಸೋಸಿಯೇಷನ್ನ ಅಸಮಾಧಾನಕ್ಕೆ ಕಾರಣವಾಗಿದ್ದು ಕನಿಷ್ಠ ನಿತ್ಯ 1,000 ಗ್ಯಾಸ್ ಒದಗಿಸುವಂತೆ ಮನವಿ ಮಾಡಿದೆ. ರಾಜ್ಯದಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ತೀವ್ರ ಅಭಾವದಿಂದ ಬೆಂಗಳೂರು ಹೋಟೆಲ್ ಉದ್ಯಮ ನಷ್ಟ ಅನುಭವಿಸುತ್ತಿದೆ. ಹಲವು ಹೋಟೆಲ್ಗಳು ಬಂದ್ ಆಗಿದ್ರೆ ಕೆಲವು ಮೆನು ಕಡಿತಗೊಳಿಸಿವೆ. ಈ ಬಿಕ್ಕಟ್ಟಿಗೆ ಪರಿಹಾರ ಕೋರಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದೆ. 40,000 ಹೋಟೆಲ್ಗಳು ಮತ್ತು 6 ಲಕ್ಷ ಕಾರ್ಮಿಕರ ಭವಿಷ್ಯ ಅತಂತ್ರವಾಗಿದ್ದು ಸಿಲಿಂಡರ್ ಪೂರೈಕೆಗೆ ನಿರ್ದೇಶನ ನೀಡುವಂತೆ ಮನವಿ ಮಾಡಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.